ಮತ್ತು 56,000 ಉದ್ಯೋಗವನ್ನು ಕೊಡ್ತೀವಿ ಅನ್ನೋದನ್ನ ಒಪ್ಕೊಂಡಿರೋದು ಸಂತೋಷ. ಆದರೆ ಈ 56,000 ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದ ನಿಲುವಿಲ್ಲ. ಸರೋಜಿನಿ ಮಹಿಷಿ ವರದಿ ಇತ್ತು, ಕನ್ನಡಿಗರಿಗೆ ಇಷ್ಟು ತೆಗೆದುಕೊಳ್ಬೇಕು ಅಂತ ತೀರ್ಮಾನ. ಇವತ್ತು ವರದಿ ಮೂಲೆಗುಂಪಾಗಿದೆ. ಮತ್ತೊಂದು ವರದಿ ಸಚಿವ ಸಂಪುಟದಿಂದ ಹೊರಗೆ ಬರೋದ್ರೊಳಗಾಗಿ ಸತ್ಯ ಹೋಗಿದೆ. ನಾನು ಹೇಳ್ತೀನಿ, 56,000 ಜನರನ್ನು ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಮಾತೃಭಾಷೆ ಬರ್ತಕ್ಕಂಥವರನ್ನೇ ಆಯ್ಕೆ ಮಾಡಬೇಕು. 56,000 ಜನ ಕನ್ನಡಿಗರು, ಕರ್ನಾಟಕದವರು, ಕನ್ನಡ ಬರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡಬೇಕು. ಬಹಳ ಗಂಭೀರವಾದ ಪರಿಸ್ಥಿತಿ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಈಗಾಗಲೇ ಮುಚ್ಚಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉಪಾಧ್ಯಾಯರಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಇಂಗ್ಲಿಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇನ್ನೂ ಅನುದಾನ ಕೊಟ್ಟಿಲ್ಲ. 2021ರಿಂದ ಅನುದಾನ ಕೊಟ್ಟಿಲ್ಲ. ಶಾಲೆ ನಡೆಸಲು ಕಷ್ಟವಾಗಿದೆ. ಸರ್ಕಾರ ಇಂಗ್ಲಿಷ್ ಶಾಲೆಗಳಿಗೆ ಮಾರು ಹೋಗಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಡಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ತೆಗೆದುಕೊಳ್ಳಬೇಕಾಗಿದೆ. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನಿಷ್ಠ ಸುಮಾರು 10,000 ಮೇಲೆ ಒಂದೊಂದು ಕಡೆ ಕೆಲಸದಲ್ಲಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಷ್ಟಿಯಿಂದ ನಾನು ತಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಡೆಗಾಣಿಸಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೀವು ಅನುದಾನ ಕೊಡಿ. ಕನ್ನಡ ಮಾಧ್ಯಮ ಶಾಲೆಗಳು ಆರಂಭಕ್ಕೆ ಸರಳೀಕರಣ ಮಾಡಿ. ಇದು ಬಜೆಟ್ನಲ್ಲಿ, ಆಯವ್ಯಯದಲ್ಲಿ ತಾವು ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಡುವ ಬಗ್ಗೆ ಸ್ಪಷ್ಟ ಭರವಸೆಯನ್ನು ನೀಡಿ 6ನೇ ತಾರೀಕು ನೀವು ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ, ಅನುದಾನ ಕೊಡದೇ ಇದ್ದರೆ, ನಾವು 20ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್, ಸಂಪೂರ್ಣ ಇಡೀ ರಾಜ್ಯಾದ್ಯಂತ ಬಂದ್. ಕನ್ನಡ ಸಂಘಟನೆಗಳನ್ನು ಮಾತನಾಡಿ ಬರೀ ಶಾಲೆಗಳು ಒಂದೇ ಅಲ್ಲ, ಇಡೀ ರಾಜ್ಯನೇ ಬಂದ್ ಮಾಡಿಸ್ತೇವೆ. ಕನ್ನಡ ಮಾಧ್ಯಮ ಶಾಲೆಗಳಿಗಾಗಿ, ಕನ್ನಡ ಮಾಧ್ಯಮಕ್ಕಾಗಿ ಕರ್ನಾಟಕ ಬಂದ್ ಮಾಡಿಸ್ತೇವೆ. ನಮಸ್ಕಾರ.